ಸರಿ, ಇವಾಗ ಸನ್ಮಾನ ಮಾಡ್ಬಿಡ್ತೀರೇನು? ಇಟ್ಕೊಳ್ಳಿ, ಖರ್ಚು ಮಾಡ್ಕೋಬಾರ್ದು. ಅಲ್ಲ, ಸನ್ಮಾನ ಮಾಡ್ಕೊಂಡು ಹಂಗೆ ಹೊರಟ್ಬಿಡ್ತೀವಿ ಇವಾಗ ನಾವು. ಸನ್ಮಾನ ಆಯ್ತು ಅಂದ್ರೆ ಕುತ್ಕೊಳಂಗಿಲ್ಲ. ಬಾಬಾರಿ ಅವ್ರಿ ಅವತ್ತು ಬಂದಿರಲ್ರಿ ಬೀದರ್ಕ ವಾಡಿ ಸಿದ್ದು ಮಾಮ ಜೊತೆ ಬಂದಿರ್ರಿ. ವೈಟ್ ಶರ್ಟ್ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕಿದ್ರೆ ನೀವಲ್ವಾ? ನೋಡಿ, ಟೋಪಿ ಹಾಕಿದ್ರಲ್ಲ, ಚೆನ್ನಾಗಿದ್ದೀರಲ್ವಾ? ಅದೇ ಮುಂಜಾನೆ ಕೇಳಿದ್ರೆ ಅಂತ ಅಂದ್ರಿ ಅಕ್ಕ. ಇವತ್ತು ಎಲ್ರಿಗೂ ಒಳ್ಳೇದಾಗ್ಲಿ. ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ. ಒಂದೆರಡು ಧ್ವನಿ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತೀನಿ, ಕುತ್ಕೊಂತೀರೇನು? ಆಗುತ್ತಾ? ಕುತ್ಕೊಳಕ್ ಆಗಲ್ವೇನು? ನಿಂತ್ಕೊಂತೀರ? ನಾವು ನಿಂತ್ಕೊಂಡ್ಬಿಡ್ತೀವಿ. ಏನ್ ತೊಂದ್ರೆ ನೋಡಿ. ಮ್ಯಾಕ್ ಕೊಡ್ರೆ ಮ್ಯಾಲ ಕಡೆ ಕೊಡ್ರಿ. ಅಲ್ಲಿ ವಯಸ್ಸಾದ್ರು ಮಾಡಬಾರ್ದು. ನಿಮ್ ವಿಡಿಯೋ ನೋಡಿ ಎಲ್ಲಾ ಚಟಗಳು ಬಿಟ್ಟಿದ್ದಾರೆ. ಹೌದಾ? ಎಲ್ಲಾ ಚಟಗಳಪ್ಪ ನಿಮ್ ವಿಡಿಯೋ ನೋಡ್ಬಿಟ್ಟು ಹೈಯೆಸ್ಟ್ ಡ್ರಿಂಕ್ ಮಾಡ್ತಿದ್ದ ಪೂರ್ತಿ ಡ್ರಿಂಕ್ ಬಿಟ್ಟಿದ್ದಾರೆ. ಈ ವ್ಯಕ್ತಿ ಏನ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತೇಳಿ ತುಂಬಾ ಕುಡಿತಾ ಇದ್ರಂತೆ, ತುಂಬಾ ಡ್ರಿಂಕ್ಸ್ ಕುಡಿತಾ ಇದ್ರಂತೆ. ಕುಡಿಯೋದ್ರಿಂದ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಇವ್ರು ಯಾವ ಮುಖಾಂತರ ಹೌದಾ? ಇವತ್ತೊಬ್ರು ಬಂದಿದ್ರು, ಇವತ್ತೊಬ್ರು ರಘು ಅಂತೇಳಿ ಬಂದಿದ್ರು. ಅವರು ನಮ್ಮ ಜೊತೆನೇ ಇದ್ರು, ಚಿತ್ರದುರ್ಗದವರು. 24 hours ಮಲ್ಕೊಳ್ಳುವಾಗ ಮಾತ್ರ ಬಾಯಿಂದ ತೆಗೆದು ಬಿಸಾಕ್ತಾ ಇದ್ರು. ಅದು ಎಚ್ಚರಿಕೆ ಆಯ್ತು ಅಂದ್ರೆ ಅವ್ರು ಬಾಯಲ್ಲಿ ಇರ್ತಾ ಇತ್ತು. ಅಷ್ಟು ಎಣ್ಣೆ ಹೊಡಿಯೋರು. ತಾಯಿನ ಕಳ್ಕೊಂಡಿದ್ರು. ರಾಘವೇಂದ್ರ ಸ್ವಾಮಿಯವ್ರನ್ನ ಭಕ್ತಿಯಿಂದ ನಾನು ಕೇದಾರನಾಥಕ್ಕೆ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೂಡ ಭೇಟಿಯಾಗಿದ್ರು. ನೀವು ಎಲ್ಲಿದ್ದೀರ ಹೇಳಿ ಅಂತ ಅಲ್ಲಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರಂತೆ. ನಾನು ಭೇಟಿ ಆಗ್ಬೇಕು ನಿಮ್ಮ, ನನ್ನನ್ನು ಯಾಕೆ ಹುಡ್ಕೊಂಡು ಬರ್ತೀಯಪ್ಪ ನೀವು? ಎಲ್ಲರದ್ದು ಪವಾಡ ಆಗ್ತಾ ಇದೆ, ನನಗೂ ಒಂದು ಪವಾಡ ಆಗಬೇಕು. ಪವಾಡ ಮಾಡಕ್ಕೆ ನಾನು ಮನುಷ್ಯ ನಾನೇನು ಭಗವಂತ ಅಲ್ಲ, ರಾಯರಿದ್ದಾರೆ. ರಾಯರ ಭಕ್ತಿಯಿಂದ ಪೂಜೆ ಮಾಡೋದು ಹೇಳಿದ್ದಕ್ಕೆ ಇವತ್ತು ಅಷ್ಟು ಕುಡಿಯಂಥ ವ್ಯಕ್ತಿ ಎಣ್ಣೆ ಸಂಪೂರ್ಣವಾಗಿ ಬಿಟ್ಬಿಟ್ಟು ಬಾಯಲ್ಲಿ ಯಾವಾಗ ನೋಡಿದ್ರು ಚೀಟ್ ಹಾಕೊಳ್ತಾ ಇತ್ತು, ಗುಡ್ಡ ಹಾಕ್ತಿರಲ್ಲ, ಅದೆಲ್ಲ ಇರ್ತಾ ಇತ್ತು. ಅದೆಲ್ಲ ಬಿಟ್ಟರು ಇವತ್ತು ಮನುಷ್ಯನಾಗಿ ಇಷ್ಟು 50 ವಯಸ್ಸಾಗಿದೆ ಅವ್ರಿಗೆ. ಆ 50 ವಯಸ್ಸು ಆದರೂ ಒಂದು ಜಾಗ ತೊಗೊಳಕ್ಕಾಗಿರಲಿಲ್ಲ ಅವ್ರಿಗೆ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಆಟೋಮೆಟಿಕ್ ಆಗಿ 22 ಲಕ್ಷ ಕೊಟ್ಟು ಜಾಗ ತಗೊಂಡ್ರು. ಬರೇ ಒಂದೇ ತಿಂಗಳಲ್ಲಿ, ಬರೇ 1 ತಿಂಗಳಲ್ಲಿ ತಗೊಂಡ್ರು ಅವರು. ಅಪ್ಪ ಅದು ನನಗೆ ಹೆಂಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾನು ಈ ಬುದ್ಧಿ ನನಗೆ ಮುಂಚೆ ಇದ್ದಿದ್ರೆ ಇವತ್ತು ನಾನು ಎಷ್ಟು ಮಳೆ ಕಟ್ತಾ ಇದ್ದೆ ಅಂತ ಹೇಳಿದ್ರು. ಅವ್ರು ವಿಲೇಜ್ ಅಕೌಂಟೆಂಟ್. ಅವರು ಬಂದಿರೋ ದುಡ್ಡೆಲ್ಲ ಸ್ನೇಹಿತರ ಪಾಲಾಗ್ತಾ ಇತ್ತು. ಈ ದುಡ್ಡು ಕೊಟ್ಟವ್ರಿಗೆ ವಾಪಸ್ ಹಿಂತಿರುಗಿ ಕೊಡ್ತಾ ಇರಲಿಲ್ಲ. ಅವ್ರಿಗೆ ಎಣ್ಣೆ ಹೊಡೆದಾಗ ಟೈಟ್ ಆಗ್ತಾ ಇದ್ರು, ಕೊಟ್ಬಿಡ್ತಾ ಇದ್ರು, ಸಿಗ್ತಿರ್ಲಿಲ್ಲ. ಅದಕ್ಕೆ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಅಷ್ಟು ಅದ್ಭುತವಾಗಿ ಪವಾಡ ಆಗಿದೆ. ವಯಸ್ಸಾದವ್ರು ಬರ್ತಾರೆ, ಅಲ್ಲಪ್ಪ ನಿಮ್ಮ ಚಾನಲ್ ನೋಡ್ತಾ ಇದ್ರೆ 4ನೇ ವಾರದಲ್ಲೇ ಪವಾಡ ಆಯ್ತು, 5ನೇ ವಾರದಲ್ಲೇ ಪವಾಡ ಆಯ್ತು. ಅದು ಹೇಗೆ ಪವಾಡ ಆಯ್ತು? ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ 30 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಪವಾಡ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಿಯಮದ ರೀತಿ ಅನ್ನೋದು ಇರಬೇಕು, ಹೌದಲ್ವಾ? ಈ ಮಗು ದೊಡ್ಡ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಆಗುತ್ತೇನು? ಇಲ್ಲಲ್ವಾ? ಅದಕ್ಕೆ ಬೆಳಗಿನ ಜಾವದಲ್ಲಿ 4 ಗಂಟೆಗೆ ಎದ್ದು 5:30 ಒಳಗಡೆ ನೀವು ಪೂಜೆ ಮಾಡಿ, ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗುತ್ತೆ. ಇವತ್ತು ಶುಗರು BP ಅದೆಲ್ಲ ಕಮ್ಮಿ ಆಗ್ತದೆ ಅಂದ್ರೆ ನಮ್ಮಿಂದ ಏನೂ ಅಲ್ಲ, ಎಲ್ಲ ರಾಯರಿಂದ. ನೀವು ಎಷ್ಟು ವಯಸ್ಸು ತಾಯಿ? ನಿಮ್ಮಲ್ಲಿ ವಯಸ್ಸಲ್ಲಿ ನಾನು ಬಹಳ ಚಿಕ್ಕವನು. ನಾನು ಎಷ್ಟು ಗೊತ್ತಾ? ನನ್ಗೆ ಈಗ 36 ವಯಸ್ಸು, ನಿಮ್ಗೆಷ್ಟು? ಸದ್ಸುದಿ 60. ಡಬಲ್ ಆಗಿದ್ದೀರಾ. ನಿಮ್ಗೆಲ್ಲ ಗೊತ್ತಿರುತ್ತೆ ರಾಯರ ಬಗ್ಗೆ ಹೇಗೆ ಅಂತ ಅನ್ನೋದು, ಹೌದಲ್ವಾ? ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದರೆ ನಿಮ್ಮನ್ನು ಕೇಳಿದ್ದೆಲ್ಲ ಕೊಡ್ತಾರೆ ಅವರು. ಆದರೆ ಬೆಳಗ್ಗೆ 4 ಗಂಟೆಯಿಂದ 5:30 ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೈವೇದ್ಯ ಏನಾದರೂ ಮಾಡಿಟ್ಟು ತಾಯಿದರೆ ನೀವು ಪೂಜೆ ಮಾಡಬೇಕಾದ್ರೆ ನಿಮ್ಮ ತಲೆ ಮೇಲೆ ತಲೆಗಿರ್ಬಾರ್ದು, ನಿಮ್ಮ ಕೂದವನ್ನು ಗಂಟು ಹಾಕೋಬೇಕು. ಭಕ್ತಿಯಿಂದ ನೀವೇನಾದರೂ 2 ದೀಪ ಹಚ್ಚಿದ ಮೇಲೆ ನಿಮ್ಮ ಕೋರಿಕೆಯನ್ನು ಬರೆದಿಟ್ಟು ಮಂತ್ರಾಕ್ಷತೆಯನ್ನು ನಿಮ್ಮ ಕೆಲಸ
ಈಗ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಹೆಂಗೆ ನೀವು ಕಟ್ಟಿರ್ತೀರ ಟಿಫಿನ್ ಬಾಕ್ಸು, ಆ ಥರದಲ್ಲಿ ನಿಮಗೆ ಪವಾಡ ಆಗುತ್ತೆ ರಾಯರದು, ಆಯ್ತಮ್ಮ. ಇವತ್ತು ಕ್ಯಾನ್ಸರು, TB, ಇವತ್ತು ಎಂತಿಂಥ ದೊಡ್ಡ ದೊಡ್ಡ ಕಾಯಿಲೆ ಕಮ್ಮಿ ಆಗಿದೆ ಅಂದ್ರೆ ನನ್ನಿಂದಲ್ಲ, ನಾನು ಪೂಜೆ ಹೇಳ್ಕೊಟ್ಟಿದ್ದೀನಿ, ಕಮ್ಮಿ ಆಗಿದೆ. ಅದನ್ನು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ ನೀವು ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಷ್ಟು ಪೂಜೆ ಮಾಡಿ. ಎಷ್ಟು ವರ್ಷದಿಂದ ಕುಡಿತಾ ಇದ್ದೀನಿ? ನಾನು ಮದುವೆ ಹಿಡಿದು ನೋಡಿದ್ರಿ ಅದೇ ಐತ್ರಿ ಅವ್ರಿಗೆ. ಹೌದಾ? ಆಯ್ತು. ಇವತ್ತು ನನಗೆ ಎಲ್ಲರೂ ಫೋನ್ ಮಾಡ್ತಾರೆ, ಅಪ್ಪ ನಾನು 20 ವರ್ಷ ಆಯಿತು ನನ್ನ ಮದುವೆ ಆಗಿ ನನಗೆ ಸಂತಾನ ಭಾಗ್ಯ ಆಗಿಲ್ಲ ಅಂತ ಕೇಳ್ತಾರಲ್ಲ. ರಾಯರ ದತ್ತ, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಇವತ್ತು ಗಂಡು ಮಗು ಆಗಲಿ, ಅವ್ರು ಅಂದುಕೊಂಡಿದ್ದೆಲ್ಲ ಹೆಣ್ಣು ಮಗು ಆಗಲಿ, ಯಾರಿಗೆ ಹುಡುಗನ ಯಾರಿಗೆ ಇವ್ರು ನಾನು ಹುಡುಕೊಂಡು ಎಲ್ಲಿವರೆಗೂ ಬಂದಿದ್ರು. ವಾಡಿ ಎಲ್ಲಿಂದ ಬಂದಿದ್ದೀರಿ? ವಾಡಿ ಅಲ್ಲ, ಅಲ್ಲ ಎಲ್ಲಿಗೆ ಬಂದಿದ್ರಿ? ಆಂಧ್ರ ಬಾರ್ಡರ್. ಆಂಧ್ರ ಬಾರ್ಡ್ರ? ಅಲ್ಲಿವರೆಗೂ ಬಂದಿದ್ರಲ್ಲ. ಅಲ್ಲ, ಸುಮಾರು ಜನ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ಪವಾಡ ಆಗಿದೆ. ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ಪವಾಡ ಆಗಿದೆ. ಆ 9 ದೀಪ ಹಚ್ಚಿ 9 ಸತಿ ಆರತಿ ಬೆಳಗಿದ್ದಕ್ಕೆ ನಿಮ್ಮ ಯಜಮಾನರು ಕುಡಿದ್ಬಿಟ್ಟಿದ್ದಾರೆ. ಅದೇ ದೊಡ್ಡ ಅದು ನೋಡಿ. ಇವಾಗ ನೀವು 9 ದೀಪ ಹಚ್ಚಿ 9 ಸತಿ ಆರತಿ ಬೆಳಗ್ತಿಲ್ಲ, ಅದು ನಿಮಗೆ ವ್ರತ ಆಗೋದಿಲ್ಲ. ಅದು ನಿಯಮದ ರೀತಿಯಾಗಿ ಒಂದು ಆರತಿ ಬೆಳಗ್ತಾ ಇದ್ರೆ ಅಷ್ಟೇ. ಆದ್ರೆ 8 ವಾರ 9 ಬರುತ್ತೆ, ಕೊನೆ ವಾರದಲ್ಲಿ 11 ಬರುತ್ತೆ. ಅದಕ್ಕೆ ಆ ದೀಪದಲ್ಲಿ ಬೇರೆ ಬೇರೆ ರೀತಿಯಾಗಿ ಬರುತ್ತೆ. ಇವತ್ತು ನಿಮ್ಮ ಡೇಟ್ ಆಫ್ ಬರ್ತಾ 81 ಅಂತ ಹೇಳಿರ್ತೀರ, ಮದುವೆ ಆಗಿರುತ್ತೆ ಅಲ್ಲ, ಹೇಳಿರ್ತೀರ. ಎಕ್ಸಾಂಪಲ್ 90 ಅಂತ ಹೇಳಿರ್ತೀರ, ನನಗೆ ನಿಮ್ಮದು 91 ಇರುತ್ತೆ. ಅಲ್ಲಿ ನಾನು 91 ಮುಖಾಂತರ ಚೆಕ್ ಮಾಡಿದಾಗ ಅಲ್ಲಿ 9 ದೀಪ ತೋರಿಸಿರುತ್ತೆ. ನಿಮ್ದು ರಿಯಲ್ ಡೇಟ್ ಆಫ್ ಬರ್ತ್ ಎಷ್ಟಿರುತ್ತೆ? 90 ಇರುತ್ತೆ. ಅಲ್ಲಿ 5 ದೀಪ ಬಂದಿರುತ್ತೆ. ಅದಕ್ಕೆ ಕರೆಕ್ಟಾಗಿ ನೀವು ನಿಮ್ಮ ಮದುವೆ ಆಗಿರೋ ಡೇಟನ್ನು ನನಗೆ ತಿಳಿಸ್ಕೊಟ್ರೆ ನಾನು ನಿಮಗೆ ಗೊತ್ತಾ ತಿಳಿಸ್ಕೊಡ್ತೀನಿ, ಆಯಿತಾ? ಭಕ್ತಿಯಿಂದ ಪೂಜೆ ಮಾಡಿ. ರಾಯರು ನಿಮ್ಮಲ್ಲಿ ಹಣಕಾಸು, ಆಸ್ತಿ, ಸೌಂದರ್ಯ ಎಲ್ಲ ನೀವೇ ಇಟ್ಕೊಳ್ಳಿ, ನನಗೆ ಭಕ್ತಿ ಮಾತ್ರ ಕೊಡಿ. ಭಕ್ತಿಯಿಂದ ಪೂಜೆ ಮಾಡಿ ನೀವು ಕೇಳಿದ್ದೆಲ್ಲ ಕೊಡ್ತೀನಿ ನಾನು ಅಂತ ಹೇಳಿದೆ, ಹೌದಲ್ವಾ? ಅಷ್ಟೇ ಕೇಳಿದ್ದು. ಈಗ ಏನಾದ್ರೂ ನಾವು ಹರಕೆ ಹೊತ್ಕೊಂಡಿರ್ತಿಲ್ಲ, ದಯವಿಟ್ಟು ಹರಕೆ ಹೊತ್ಕೊಳಕ್ ಹೋಗ್ಬಿಡಿ. ಹೊತ್ಕೊಂಡ್ರೆ ತೀರ್ಸಿಬಿಡ್ಬೇಕು. ದೇವ್ರಿಗೆ ಹರಕೆ ಹೊತ್ಕೊಂತೀರಲ್ಲ, ಹರಕೆನ ಹೊತ್ಕೋಬೇಡಿ. ಹೊತ್ಕೊಂಡ್ರೆ ಬೇಗ ತೀರ್ಸಿಬಿಡ್ಬೇಕು ಅದನ್ನ. ಭಗವಂತ ಯಾರು ಕೇಳಲ್ಲ. ನನಗೆ ಆಭರಣ ಹಾಕಿ, ನನಗೆ ಇಷ್ಟೊಂದು 100 ಮೂಟೆ ಅಕ್ಕಿ ಕೊಟ್ಟು ನನಗೆ ಲೈನ್ ಸಿಗಲಿಲ್ಲ ಅನ್ನೋದಕ್ಕೋಸ್ಕರ 108 ಅಕ್ಕಿ ಮೂಟೆ ಕೊಡಿಸ್ತೀನಿ, 25 ಅಕ್ಕಿ ಮೂಟೆ ಕೊಡಿಸ್ತೀನಿ. DSS ನಂಬರ್ ಸಿಕ್ಕರೆ ಸಾಕು, ಅವ್ರ ಫೋನ್ ರಿಸೀವ್ ಮಾಡಿದ್ರೆ ಸಾಕು ಅಂತ ಅರಕೆ ಹೊತ್ಕೊಂತಾರೆ. ಸಂಜೆವರೆಗೆ ಸಿಕ್ಬಿಡುತ್ತೆ ಅವ್ರಿಗೆ ಲೈನು. ಆದ್ರೆ ಅವ್ರು ಕೊಡಿಸ್ಲೇಬೇಕು. ಯಾಕೆ ಅಂದರೆ ಅವ್ರು ಮಾಡಿರೋ ಕರ್ಮ ಹಂಗಿರುತ್ತೆ. ಆ ಕರ್ಮ ಒಂದು ಅಕ್ಕಿ ಮೂಟೆಯಿಂದ ಒಂದು 50 ಜನ ಊಟ ಮಾಡ್ಬೋದಾ? ಆ 50 ಜನದ್ದು ಕರ್ಮಗಳು ಕಳೆದು ಅವ್ರು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಇವ್ರ ಕರ್ಮ ಕಳೆದು. ಅದಕ್ಕೆ ಭಗವಂತ ಯಾರು ನಮ್ಮಲ್ಲಿ ದೇವರಾಗಲಿ ಗುರುಗಳಾಗಲಿ ಯಾರು ನೀವು ಆಸ್ತಿ ಕೊಟ್ಟರೆ, ದುಡ್ಡು ಕೊಟ್ಟರೆ ನಾನು ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ ಯಾವ ದೇವರು ಹೇಳಿಲ್ಲ. ದೇವರು ಹೇಳಿದ್ದು ಒಂದೇ, ಭಕ್ತಿಯಿಂದ ಪೂಜೆ ಮಾಡಿ. ಈ ಸೆಂಟರ್ನಲ್ಲಿ ಬರ್ತಾರೆ ನೋಡಿ ಕಳಗುರುಜಿ ಅಂತೇಳಿ, ಅವ್ರು ಮಾಡ್ಬೋದು, ಭಗವಂತ ಯಾರು ಮಾಡಲ್ಲ. ಅರ್ಥ ಆಯ್ತಾ? ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. 9 ವಾರ ಮಾಡುವಾಗ ಮಾಂಸಾಹಾರಿ ತಿನ್ಬೇಕು ಪೂಜೆ ಮಾಡುವಾಗ. ಆಮೇಲೆ ತಿನ್ನಿ, ಬೇಡನೆಲ್ಲ. ಒಬ್ಬೊಬ್ರು ಆ ಮಾಂಸಾಹಾರಿ ಬಿಟ್ಟಿರೋಕ್ಕಾಗಲ್ಲ ಗುರುಜಿ ಅಂತ ಹೇಳ್ತಾರೆ ನನಗೆ. ನೀವು 9 ವಾರ ಮುಗಿಸಿ 9 ವಾರ ಭಕ್ತಿಯಿಂದ ಪೂಜೆ ಮಾಡ್ತಿರಲ್ಲ, ಅದು ನೀವು ಮಾಲೆ ಹಾಕದಂಗೆ. ಅದು 9 ವಾರ ನೀವು ಮಾಲೆ ಹಾಕದಾಗದು. ಅದಕ್ಕೆ 9 ವಾರ ಮುಗಿದ ಮೇಲೆ ನೀವು ಏನಾದರೂ ಮಾಡ್ಕೋಬಹುದು. 9 ವಾರ ನಿಮ್ಮ ಮನೇಲಿ ಮಕ್ಕಳು, ಶ್ರೀಮತಿಯವರು ತಿನ್ಬೋದು. ನೀವು ಪೂಜೆ ಮಾಡ್ತಿದ್ದಂದ್ರೆ ತಿನ್ಬಾರ್ದು. ಬೆಳಗ್ಗೆ 4 ಗಂಟೆಯಿಂದ 5:30 ಒಳಗಡೆ ದೇವತೆಗಳು, ಗುರುಗಳು ಎಚ್ಚರಿಕೆ ಆಗುವುದು ಬೆಳಗಿನ ಜಾವದಲ್ಲಿ ಮಾತ್ರ ಎಚ್ಚರಿಕೆ ಆಗುತ್ತೆ. ಮತ್ತೆ ರಿಟರ್ನ್ ಜ್ಞಾನದಲ್ಲಿ ಕೂತ್ಕೊಂಡ್ಬಿಡ್ತಾರೆ ಗುರುಗಳು. ಅರ್ಥ ಆಯ್ತಾ? ನೀವು 7-8 ಗಂಟೆಗೆ ಪೂಜೆ ಮಾಡ್ತೀರಾ, 9 ಗಂಟೆಗೆ ಪೂಜೆ ಮಾಡ್ತೀರಾ, ತಡವಾಗಿ ಆಗುತ್ತೆ. ಅದರಲ್ಲೂ ಪವಾಡ ಆಗುತ್ತೆ, ತಡವಾಗಿ ಆಗುತ್ತೆ. 20 ವರ್ಷ 30 ವರ್ಷ ಯಾಕೆ ಕಾಯ್ತೀರಾ? 9 ವಾರ ಕಾಯಿರಿ ಸಾಕು, ನಿಮಗೆ ಪವಾಡ ಆಗುತ್ತೆ. ನೋಡ್ತಾ ಇರ್ತೀರಾ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕೋದು, ಪ್ರತಿ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ, ಹೌದಲ್ವಾ? ಇವತ್ತು ನಿಮ್ದು ಪವಾಡ ಆಯ್ತಾ? ನಿಮ್ಮದು ಮಾತ್ರ ಆಗ್ತದೆ. ಸುಮ್ಮನೆ ಮೋಟಿವೇಶನ್ ಮಾಡಲ್ಲ ಇದರಲ್ಲಿ. 9 ವಾರದಲ್ಲಿ ಗ್ಯಾರಂಟಿ ಕೊಡ್ತೀನಿ. ಇವತ್ತಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾನು ಹುಷಾರಿಲ್ಲ ಅಂತ ಹೇಳಿದ್ರೆ, ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ಡಾಕ್ಟರ್ ಗ್ಯಾರಂಟಿ ಕೊಡ್ತಾರೆ ಇಲ್ವಾ? ಗ್ಯಾರಂಟಿ ಕೊಡಲ್ಲ, ಭಗವಂತನ ಮೇಲೆ ಹಾಕಿಬಿಡ್ತಾರೆ ಅವರು. ಆದರೆ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವ್ರು ನಿಮ್ಮ ಪವಾಡ ಮಾಡ್ತಾರಂತ ನಾನು ಗ್ಯಾರಂಟಿ ಕೊಡ್ತೀನಿ, ಆಯ್ತಮ್ಮ? ಪ್ರತಿಯೊಬ್ಬರ ಮನೆಯಲ್ಲಿ ರಾಯರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ರಾಯರು ನಮ್ಗಷ್ಟೇ ತಂದೆ ಅಲ್ಲ, ಅವರು ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರು ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಇವರು ರಾಘವೇಂದ್ರ ಸ್ವಾಮಿ, ನಿಮ್ಮ ಹೆಸರು? ನಾನು ಕೇದಾರನಾಥಕ್ಕೆ ಹೋಗುವಾಗ ಆ ರೋಡಲ್ಲಿ ಬಂದು ಎಳ್ನೀರು ತಗೊಂಡ್ಬಂದಿದ್ದಾರೆ ನನಗೆ ಕುಡ್ಲಿಕ್ಕೆ.
ರೋಡ್ ಅಷ್ಟು ಬಿಸಿಲು, ಎಷ್ಟು ಸುಡ್ತಾ ಇದೆ ನೆಲ. ಆ ರೋಡಲ್ಲಿ ಬಂದು ಅಡ್ಡ ಬಿದ್ಬಿಟ್ರಪ್ಪ, ನೀನೇ ಗತಿ ಅಪ್ಪ ನನಗೆ ಅತ್ತು. ಅಪ್ಪ ಎದ್ದೇಳಪ್ಪ, ನನಗೆ ಯಾಕೆ ಮುಗಿತೆ, ನಾನು ನಿಮ್ಮಾಗೆ ಭಕ್ತ. ಇಲ್ಲಿ ರಾಯರಿರೋದು ಒಬ್ಬರೇ, ಬೃಂದಾವನದಲ್ಲಿ ಕುಳಿತಿದ್ದಾರೆ ಜೀವಂತವಾಗಿ, ಹೀಗೆ ಕೂತ್ಕೊಂಡಿದ್ದಾರೆ. ಒಂದು ಕೂದ ಕೂಡ ಕೆಳಗಡೆ ಹೋಗಿಲ್ಲ. ಬೃಂದಾವನದಲ್ಲಿ ಹೇಗೆ ನೆಲೆಸಿದ್ದಾರೆ ಜೀವಂತವಾಗಿ ಹಾಗೆ ಕುಳಿತುಕೊಂಡು, ನೀವೆಲ್ಲರೂ ನನ್ನ ಮಕ್ಕಳು, ನೀವ್ಯಾರು ನನ್ನ ಭಕ್ತಾದಿಗಳಲ್ಲ, ನೀವೇ ನನ್ನ ಮಕ್ಕಳು, ನಿಮ್ಮ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿ, ಸದಾ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ. ಆಯ್ತಾ? ಆ ವ್ಯಕ್ತಿ ಅವತ್ತು ಬಂದಾಗ ನಿಜವಾಗ್ಲೂ ನಿಮ್ಮ ಕಷ್ಟ ಏನಿತ್ತು ಅನ್ನೋದು ಅದನ್ನ ಕಣ್ಣಿನ ಮುಖಾಂತರ ಗೊತ್ತಾಗ್ತಾ ಇತ್ತು. ಇವರು ಅಲ್ಪ ಪವಾಡ ಆಗಿದೆನಾ, ರಾಯರ್ ಪವಾಡ ಮಾಡ್ತಾರ ಅವರು. ಒಳ್ಳೇದಾಗ್ಲಿ. ಮಂತ್ರಾಲಯಕ್ಕೆ ಹೋಗಿದ್ರ ಎಲ್ಲರೂ? ಎರಡು ಸಲ ಹೋಗಿದ್ರಾ? ನೀವು ಹೋಗಿದ್ರಾ? ನೀವು ಹೋಗಿದ್ದೀರಾ? ಹೋಗಿ ಪ್ರದಕ್ಷಿಣೆ ಹಾಕಿ, ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಕೇಳ್ಕೊಂಬನ್ನಿ, ತಂದೆ ನನಗೆ ಕಷ್ಟ ಕೊಟ್ಟಿದ್ದೀಯಾ, ಅದನ್ನ ಎದುರಿಸೋ ಶಕ್ತಿ ಒಂದು ಕೊಟ್ಬಿಡು ಅಂತ ಕೇಳ್ಬಿಡಿ. ಭಗವಂತ ಕೊಟ್ಬಿಡ್ತಾರೆ. ಇವತ್ತು ಸಾಲ ಮಾಡೇ ಇಲ್ಲ ಅನ್ನುವಂಥ ವ್ಯಕ್ತಿ ಯಾರಿದ್ದಾರೆ? ಪ್ರತಿಯೊಬ್ಬ ಮನುಷ್ಯನೂ ಸಾಲ ಮಾಡಿರ್ತಾರೆ. ನನಗೆ ಫೋನ್ ಮಾಡ್ತಾರೆ. ಮೊನ್ನೆ ಒಂದು ಬಿಜಾಪುರದಲ್ಲಿ ಒಂದು ಘಟನೆ ನಡೀತು ನನಗೆ. ಅವ್ರ ಮನೇಲಿ ಸಾವಿತ್ತು. ಭಗವಂತ ಹೆಂಗೆ ನುಡಿಸ್ತಾ ಇದ್ರೋ ಗೊತ್ತಿಲ್ಲ. ಒಬ್ಬರಿಗೆ ಬೇರೆಯವ್ರಿಗೆ ಹೇಳಿದೆ ನಾನು, ಅವ್ರ ಮನೆಯಲ್ಲಿ ಸಾವಿದೆ, ಆ ಸಾವು ಹತ್ರ ಆಗುತ್ತೆ ಅಂತ ಹೇಳಿದ್ದೆ. ಅದು ಒಂದೇ ವಾರದಲ್ಲಿ ಹೇಳಿದೆ. ಒಂದು ವಾರದಲ್ಲಿ ಆ ಮನೇಲಿ ಸಾವಾಗಿತ್ತು. ಸಾವು ಆಗೋಯ್ತು. ಅಲ್ಲ, ನೀವು ಹೇಳ್ದಂಗೆ ಆಯ್ತಲ್ಲ, ನಾನು ಹೇಳ್ದಂಗಲ್ಲ. ಅವ್ರು ನುಡಿಸ್ತಾ ಇದ್ದಾರೆ, ಮೂಳೆ ಇಲ್ಲದ ನಾಳೆಗೆ ನುಡಿಸ್ತಾ ಇದ್ದಾರೆ, ನಾನು ನುಡಿಸ್ತಾ ಇದ್ದೀನಿ. ಮೊನ್ನೆ ಅದೇ ರೀತಿಯಾಗಿ ಒಬ್ಬರು ನನ್ನ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ರು. ಅಲ್ಲ, ಬೇರೆ ಕಾರ್ ಓಡಿಸ್ಕೊಂಡು, ದೊಡ್ಡ ಕಾರ್ ಗಾಡಿ ಮುಂದೆ ಹೋಗ್ತಾ ಇರೋದು ಫಾಸ್ಟ್ ಇರ್ತಾರೆ, ಹಿಂದೆ ಇರ್ತಕ್ಕಂಥದ್ದು ಸ್ವಲ್ಪ ಎರ್ಟಿಗ, ಅದು ಸ್ವಲ್ಪ ಚಿಕ್ಕದಾಗುತ್ತೆ. ಅಪ್ಪಾಜಿ ಅದು ಎಕ್ಸಿವಿನೇ ಹೋಯ್ತು ಕಾರು, ನಂದು ಎರ್ಟಿಗ ಹೋಗುತ್ತೆ. ಅಪ್ಪಾಜಿ ನಿನ್ನ ಕಾರ್ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಬೇಡ ಅಂತಲ್ಲಿ ಹೋಗ್ಬಿಟ್ಟ. ಮುಂದೆ ಒಳಗಡೆ ಪಾಸ್ ಆಗಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಅದಾದ್ಮೇಲೆ ಇನ್ನೊಂದು ಒಬ್ರು ಫೋನ್ ಮಾಡಿದ್ರು, ಇದೇ ಥರದಲ್ಲಿ ತಾಯಿ, ಈ ಥರ ವಯಸ್ಸಾಗಿರೋ ತಾಯಿ ಫೋನ್ ಮಾಡಿ ಇದಕ್ಕೆ ಹೋಗ್ತಾ ಇದ್ರು, ಕುಂಭಮೇಳಕ್ಕೆ. ಒಳಗಡೆ ರೀಸೆಂಟಾಗಿ ಗೊತ್ತಾಯ್ತಾ ಕುಂಭಮೇಳಕ್ಕೆ ಹೋಗೋದು. ಅಪ್ಪ ನನ್ನ ಮಗ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾನೆ, ಏನು ಮಾಡಲಿ ಅಂತ ಕೇಳಿದ್ರು. ಅವನು ಚೆಕ್ ಮಾಡಿದಾಗ ಬೇಡಮ್ಮ ಕಳಿಸ್ಬೇಡ ಅಂತ ನಾನು ಹೇಳಿದೆ. ಆ ಮೊಮ್ಮಗೆ ಅವರು ಏನಾಗಬೇಕು, ಮಗ ಏನು ಹೇಳಿದ, ಇಂಥ 420 ಗುರುಜಿ ಸ್ವಾಮಿ ಕಳ್ಳ ಗುರುಜಿ ನಾನು ನಂಬಲ್ಲ. ಅವ್ರು ಆ ಅಮ್ಮ ಕಟ್ ಮಾಡಿಲ್ಲ, ಕಟ್ ಮಾಡಕ್ಕೆ ಬಂದಿಲ್ಲ ಆ ಅಮ್ಮಗ, ಹಾಗೆ ಇಟ್ಬಿಟ್ಟವಳೆ. ನಾ ಈ 420 ಸ್ವಾಮೀಜಿಗಳನ್ನ ನಾನು ನಂಬಲ್ಲ ಅಂತ ಹೇಳಿದ್ದೆ. ನಾನು ಕಟ್ ಮಾಡಲಿಲ್ಲ ಫೋನು, ಆಯ್ತು ಬಿಡಂತ ಸುಮ್ಮನಾದೆ. ರಿಟರ್ನ್ ಬ್ಯಾಕ್ 5 ದಿನ ಆದಮೇಲೆ ರಿಟರ್ನ್ ಕರೆ ಮಾಡಿದ್ರು. ನಾನು ರಿಟರ್ನ್ ಕರೆ ಮಾಡಿ ಆ ಅಮ್ಮ ಬಾಯ್ ಬಡ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ಯಾಕಮ್ಮ ಏನಾಯಿತು ಅಂದೆ. ನನ್ನ ಮಗನ ಕಾಲು ಕಟ್ಟಾಗಿದೆ, ಆಕ್ಸಿಡೆಂಟ್ ಆಗಿ. ಯಾಕಮ್ಮ ಏನಾಯಿತು? ಕುಂಭಮೇಳಕ್ಕೆ ನೀವು ಹೋಗಬೇಡಿ ಅಂತ ಹೇಳಿದ್ರು. ನನ್ನ ಮಗ ಹೋದ. ಅದು ಫೋಟೋ ಎಲ್ಲ ವಾಟ್ಸಪ್ ಮಾಡಿದ್ದಾರೆ ನನಗೆ ರೋಮಾಂಚನ ಆಯಿತು. ನಾನು ಬೇಡ ಅಂತ ಹೇಳಿದೆ, ಯಾಕೆ ಕಳಿಸ್ಕೊಡ್ತೀಯ ಅಂತೇಳಿ. ನನ್ನ ಮಗ ಕೇಳಿಲ್ಲಪ್ಪ ನಿನ್ನ ಮಾತು ಅಂತೇಳಿ. ಅದಕ್ಕೆ ದೊಡ್ಡವರು ಯಾರಾದರೂ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಆಗುವಂಥ ಸಂದರ್ಭ ಇರುತ್ತೆ, ಅದರ ತಂದೆ ತಾಯಿ ಮಾತು ಕೇಳಬೇಕು. ಅರ್ಥ ಆಯ್ತಾ? ರಾಯರ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆಯಿತಾ ಸ್ವಾಮಿ? ಮತ್ತೇನು ಸಮಾಚಾರ? ಆರಾಮಾಗಿದ್ದೀರಾ? ಅಯ್ಯೋ ನೋಡಿ, ಮತ್ತೆ ಬಂದ್ಬಿಟ್ಟಲ್ಲ ಗುಲ್ಬರ್ಗಕ್ಕೆ ನಾವು. ದರ್ಶನ ಮಾಡಕ್ ಕೊಡಿ ನೀವು. ಇಲ್ಲಿ